ವೆಲ್ಕಮ್ ಟು ದಿ ಚಾನಲ್. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಏನು ಸ್ಪೆಷಲ್ ಹೇಳಿದರೆ, ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ಅವರದು ಊರಿನ ದೇವರಿದು ಹೊನ್ಕೇರಿ ಮಲ್ಲಯ್ಯಂದು ಜಾತ್ರೆ ಇತ್ತು. ಹಿಂದಿನ ದಿನ ದೇವ್ರು ಹುಣಿಸೋದು ಅಂತ ಹೇಳ್ತಾರೆ. ಮನೆಯಲ್ಲಿ ಇರುವಂತಹ ದೇವರನ್ನು ಅಲ್ಲಿ ತೊಗೊಂಡು ಹೋಗಿ ದೀವಟಿಗೆ ಅದು ನಾನು ತೋರಿಸಿದ್ದೀನಿ, ನೋಡಿ ನೀವು. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಪಕ್ಕ ಅಂಬಾ ಭವಾನಿ ದೇವಿದು ಗುಡಿ ಇದೆ, ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ನಾನು ಹೇಳಿದ್ದೆ ನೋಡಿ ದೇವರು ಅಂಥೇಳಿ, ಇದು ಈ ಕಡೆ ಎರಡು ಉದ್ದದ ಕಾಣಿಸ್ತಿದೆ ಅಲ್ಲ, ಅದನ್ನು ಇಟ್ಕೊಂಡೋಗಿ ಪೂಜೆ ಎಲ್ಲ ಮಾಡ್ತಾರೆ. ಇವಳು ನೋಡಿ ಫುಲ್ ಅವತ್ತು ಬೆಳಗ್ಗೆ ಹೋಗಿ ಅಲ್ಲಿ ಭಂಡಾರ ಎಲ್ಲ ಆಡ್ತಾರೆ, ಅದನ್ನು ಫುಲ್ ಹಚ್ಕೊಂಡು ಬಂದಿದ್ಲು. ನೋಡಿಲ್ಲ, ನಗು 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 ನೋಡಿ. ಯಾಕೆ ನಗುದು ನೋಡು, ಕೈ ತೆಗಿ, ನಗು. ಏನಂತ ಹೇಳಿದರೆ, ಇನ್ನೊಂದು ಊರಿಂದ ಕಳಶ ಮತ್ತು ಗಂಟೆನ ಈ ದೇವಸ್ಥಾನಕ್ಕೆ ತೊಗೊಂಡು ಬರ್ತಾಯಿದ್ರು. ಹಾಗೆಯೇ ದಿ ನಮಸ್ಕಾರ ಅಂಥೇಳಿ ಹಾಕ್ತಾರೆ. ಸೊ ಇವ್ರ ಹಿಂದೆ ಇದ್ರು ಅವರು, ಅದನ್ನು ಸಹ ತೋರಿಸಿದ್ದೀನಿ ನಾನು. ಸೊ ಸಂಜೆ ನಾನು ದೇವ್ರು ಹುಣಿಸೋದು ಅಂತ ಹೇಳಿದ್ದೆ, ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಇವರು ಗುರುಗಳು ಅಂತಲೇ ಹೇಳ್ಬೋದು, ಗೊರವಯ್ಯ ಅವರಿದ್ದರು. ಮತ್ತು ಇನ್ನೊಂದು ಹೊನ್ಕೇರಿ ಅಂದರೆ ಮೈಲಾರಲಿಂಗ, ಅದಕ್ಕೇ ರಿಲೇಟ್ ಆಗ್ತಾರೆ ಅವರು. ಅದಕ್ಕೋಸ್ಕರ ಇವರಿಗೆ ಸಹ ಹೇಳುವಾಗ ಎಲ್ಲ ಮನೆಗೆ ಹೇಗೆ ಉದೋ ಅಂತೀವಿ, ಹಾಗೆ ಇವರಿಗೆ ಏಳ್ಕೋಟು ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ಅವ್ರನ್ನ ಹೊತ್ತಿರೋರು, ನಂದಿ ಮಾಡಿರೋರು ಇದ್ದಾರೆ, ಅವರು ಚಾಟಿಯಲ್ಲೆಲ್ಲ ಹೊಡ್ಕೊಳ್ತಾರೆ, ಅವರನ್ನು ಸಹ ತೋರಿಸಿದ್ದೀನಿ ನೋಡಿ. ಮತ್ತು ಏನಂತ ಹೇಳಿದರೆ ಭಂಡಾರ ಬೇಕಲ್ವ, ಸೊ ಅದಕ್ಕೆ ಫುಲ್ ಭಂಡಾರ ಆಡ್ತಾರೆ ದೇವಸ್ಥಾನದಲ್ಲಿ. ನೋಡ್ಬೋದು ಫುಲ್ ಭಂಡಾರ ಬಿದ್ದಿತ್ತು. ಇವಳು ನೋಡಿ ಫುಲ್ ಭಂಡಾರ ದವಳು ಹಚ್ಕೊಂಡಿದ್ದಲ್ಲ, ಅಲ್ಲಿ ಅವರು ಹಚ್ಚಿದ್ದವರಿಗೆ ಅಲ್ಲಿ ಹಚ್ತಾ ಇದ್ದಾರೆ ನೋಡಿ, ಹಾಗೆಲ್ಲ ಹಚ್ತಾರೆ. ಎಲ್ಲ ದೀವಟಿಗೆ ಇಟ್ಕೊಂಡು ಎಲ್ಲ ನಿಂತ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ ಅವರು. ನೆಕ್ಸ್ಟ್ ಅದಕ್ಕೆ ಏನು ಬೆಂಕಿಯನ್ನು ಹಚ್ಚಿ ಆಮೇಲೆ ಅದನ್ನು ಹಿಡ್ಕೊಂಡು ಹೋಗ್ತಾರೆ, ಅಲ್ಲಿ ಪಾತ್ಕಟ್ಟೆ ಅಂತ, ಅಲ್ಲಿ ಹೋಗಿ ಅಲ್ಲಿ ಪೂಜೆಯಾಗಿ ನೆಕ್ಸ್ಟ್ ವಾಪಸ್ ಮನೆಗೆ ಅಂದರೆ ಮನೆಗೆ ತೊಗೊಂಡು ಬರ್ತಾರೆ. ಇದು ಜಾತ್ರೆದು ಪಾರ್ಟ್ 1. ಪಾರ್ಟ್ 2 ಹಾಕ್ತೇನೆ ನಾನು, 2 ವಿಡಿಯೋ ಮಾಡಿದ್ದೀನಿ. ಇದು ಹಿಂದಿನ ದಿನದ್ದು, ನೆಕ್ಸ್ಟ್ ಮಾರ್ನಿಂಗ್ ಇದು ಅದು ಬೇರೆ ಹಾಕ್ತೀನಿ. ಮತ್ತು ಮೈಲಾರಲಿಂಗನ ಬಗ್ಗೆ ನಾನು ಇದರಲ್ಲಿ ಫುಲ್ ಹೇಳಲಿಕ್ಕಾಗಲ್ಲ, ಟೈಮ್ ಸಾಕಾಗಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು, ಗೊತ್ತಾಗಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ಕಲಾ ಮಾಧ್ಯಮದಲ್ಲಿ ಅವರು ಅಲ್ಲಿ ಹೋಗಿ ಆ ಪ್ಲೇಸಿಗೆ ಹೋಗಿ, ಮೈಲಾರಲಿಂಗ ಗುಡ್ಡಕ್ಕೆ ಹೋಗಿ ಅಲ್ಲೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಅದನ್ನು ನೋಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ಇವರು ಇವಾಗ ಏನು ಇಲ್ಲಿ ಕುಣಿತಿದ್ದಾರೆ ಅವ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಅವರು ಮೈಲಾರಲಿಂಗ ನಂದಿ ಏನೋ ಹೇಳ್ತಾರೆ, ಅದನ್ನು ಹೊತ್ತಿರ್ತಾರೆ ಅವರು. ಅದಕ್ಕೋಸ್ಕರ ಅವರು ಹಾಗೆ ಕುಂಡು ಸೊಂಟಕ್ಕೆ ಗಂಟೆ ಎಲ್ಲ ಕಟ್ಕೊಂಡು ಚಾಟಿಯಲ್ಲೆಲ್ಲ ಹೊಡ್ಕೊಳ್ತಾರೆ ಅವರು. ಅದ್ರ ಬಗ್ಗೆ ಆ ಚಾನಲಲ್ಲಿ ಕರೆಕ್ಟಾಗಿ ಅವರು ವಿವರಣೆ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ.
ಇವಾಗ ನಮ್ಮ ಭಾವ ಮನೆಗೆ ಬಂದರು. ಇವಾಗ ನೆಕ್ಸ್ಟ್ ದೊಡ್ಡಮ್ಮ ದೃಷ್ಟಿ ತೆಗೆಯೋದು ಏನೋ ಗೊತ್ತಿಲ್ಲ, ಏನೋ ಮಾಡಿದ್ರು ದೊಡ್ಡಮ್ಮ. ಆದರೆ ಇಲ್ಲಿ ಒಂದು ಬೇರೆಯೇ ರಾಗ ಸ್ಟಾರ್ಟ್ ಆಗಿತ್ತು, ಯಾಕೋ ಕಿರಿಕಿರಿ ಸ್ಟಾರ್ಟ್ ಮಾಡಿದ್ದ. ಇದು ನನ್ನ ದೊಡ್ಡಕ್ಕ. ಜಾತ್ರೆದು 2ನೆಯ ದಿನದ್ದು ಸಹ ವ್ಲಾಗ್ ಹಾಕ್ತೇನೆ, ಪಾರ್ಟ್ 2. ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ. ಹಾಗೆಯೇ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.